ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಯಾದಗಿರಿ ನಗರದ ತಾಲೂಕಾ ಪಂಚಾಯಿತಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನು ಆರಂಭಿಸಲಾಗಿದೆ. ಮಂಗಳವಾರ ಬೆಳಗ್ಗೆ 11:30 ವೇಳೆಗೆ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿದಂತೆ ನೂರಾರು ಸಂಖ್ಯೆಯ ನೌಕರರು ಈ ಒಂದು ಧರಣಿಯಲ್ಲಿ ಭಾಗವಹಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಭಾಗವಹಿಸಿರುವ ಎಲ್ಲರೂ ಕೂಡ ಕಳೆದ ಅನೇಕ ವರ್ಷಗಳಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿದ್ರು, ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿಯಾಗುವಂಥ ಬಿಲ್ ಕಲೆಕ್ಟರ್ ನಂತಹ ಹುದ್ದೆಗಳನ್ನು ಅಲ್ಲಿರುವಂಥವರಿಗೆ ಮುಂಬಡ್ತಿಯ ಮೇಲೆ ನೀಡಬೇಕು ಎನ್ನುವುದು ಹಾಗೂ ಸರ್ಕಾರದಿಂದ ನಮಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ವೇತನ ಪಾವತಿ ಮಾಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಂಥ ಎಲ್ಲರೂ ಘೋಷಣೆಗಳನ್ನು ಕೂಗಿ ಸರ್ಕಾರಕ್ಕೆ ಆಗ್ರಹಿಸಿದರು. ಪಂಚಾಯತ್ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘಕ್ಕೆ, ಸಿಬ್ಬಂದಿಗಳ ವೇತನ ಕೊಡದೆ ಸಿಬ್ಬಂದಿಗಳ ಬಾಕಿ ವೇತನ ಕೊಡದೆ ಬಿಟ್ಟಿ ದುಡಿಸಿಕೊಳ್ಳುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ, ಸಿಬ್ಬಂದಿಗಳಿಗೆ ಅನುಮೋದನೆ ನೀಡದ ಅಧಿಕಾರಿಗಳಿಗೆ ಧಿಕ್ಕಾರ, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಅನುಮೋದನೆ ನೀಡದ ಅಧಿಕಾರಿಗಳಿಗೆ ಧಿಕ್ಕಾರ. ಜಿಂದಾಬಾದ್ 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 ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘಕ್ಕೆ. ಗ್ರಾಮ ಪಂಚಾಯತಿ ನೌಕರರ ಜಿಲ್ಲೆಯ ಎಲ್ಲ ತಾಲೂಕು ಪಂಚಾಯತ್ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟಕ್ಕೆ ಮುಖ್ಯ ಬೇಡಿಕೆಗಳಾದಂಥ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಬಾಕಿ ವೇತನವನ್ನು ಕ್ಲಿಯರ್ ಮಾಡಬೇಕು ಮತ್ತು ಎರಡನೇ ಬೇಡಿಕೆ ಏನಂತಂದರೆ ಈಗಾಗಲೇ ಹಲವಾರು ಸ್ಟ್ರೈಕ್ ಮಾಡುವ ಮೂಲಕ ಜಿಲ್ಲಾ ಪಂಚಾಯತಿಗಳಿಗೆ 7-8 ಬಾರಿ ಕೂಡ ನಾವು ಸ್ಟ್ರೈಕ್ ಮಾಡೀವಿ. ಮತ್ತು ಸ್ಟ್ರೈಕ್ ಮಾಡಿದರೂ ಕೂಡ ಯಾವುದೇ ಬಾಕಿ ಪಗಾರು ಕ್ಲಿಯರ್ ಆಗಿಲ್ಲ. ಮತ್ತು ಇನ್ನೂ ಒಂದು ಏನಾದರೂ ನಿವೃತ್ತಿ ಆದಂಥ ಸಿಬ್ಬಂದಿಗಳಿಗೆ ಮತ್ತು ಮರಣ ಹೊಂದಿದಂಥ ಸಿಬ್ಬಂದಿಗಳಿಗೆ ಅನುಕಂಪ ಆಧಾರದ ಮೇಲೆ ನೇಮಕಾತಿ ಇಮಿಡಿಯೇಟ್ಲಿ ಮಾಡ್ಕೋಬೇಕು. ಮತ್ತು ಅನುಮೋದನೆ ಯಾರು ಏನು ಆಗಿರಲಿಲ್ಲ ಅಂಥವ್ರು 31/10/2017 ಮುಂಚಿತವಾಗಿ ಏನು ನೇಮಕಗೊಂಡ್ರ ಅಂಥವ್ರಿಗೆ ಇಮಿಡಿಯೇಟ್ಲಿ ಆಗಿ ನಾವು ಅನುಮೋದನೆ ಕೊಡಬೇಕಂತೇಳಿ ಈ ಹೋರಾಟದ ಮೂಲಕ ಒತ್ತಾಯ ಮಾಡ್ತೇವೆ. ಮತ್ತು ನಿವೃತ್ತಿ ಆದಂಥ ನೌಕರರಿಗೆ ನಿವೃತ್ತಿ ಉಪದಾನವನ್ನು ನೀಡಬೇಕು. ಅದು ನಿವೃತ್ತಿಯಾಗಿ ಕನಿಷ್ಠ 4-5 ವರ್ಷಗಳಾದರೂ ಕೂಡ ನಿವೃತ್ತಿ ಆದವರಿಗೂ ಕೂಡ ಬಾಕಿ ಪಗಾರವನ್ನು ಪೆಂಡಿಂಗ್ ಇಟ್ಟು ನಿವೃತ್ತಿ ಉಪದಾನ ಕೊಡದೆ ಅಧಿಕಾರಿಗಳು ನಮ್ಮನ್ನು ಸತಾಯಿಸ್ತಾ ಬಂದಿದ್ದಾರೆ. ಮತ್ತು ಅದಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಅನೇಕ ಪೋಸ್ಟ್ಗಳು ಖಾಲಿಯಾಗಿದ್ದಾವೆ, ರಿಟೈರ್ಮೆಂಟ್ ಆಗಿ ಖಾಲಿಯಾಗಿದ್ದಾವೆ ಮತ್ತು ಬಡ್ತಿ ಹೊಂದಿ ಖಾಲಿಯಾಗಿದ್ದಾವೆ. ಅಂಥ ಅಲ್ಲಿ ನೇಮಕಾತಿ ಮಾಡಿಕೊಳ್ಬೇಕಾಗುತ್ತದೆ. ಅಲ್ಲಿ ಎಲಿಜಿಬಲ್ ಇರ್ತಕ್ಕಂಥ ಪಂಪ್ ಆಪ್ರೇಟರು ಮತ್ತು ಪಿಯೂನು, ಸ್ವಚ್ಛತೆಗಾರರ ವಿದ್ಯಾರ್ಹತೆ ಅನುಗುಣವಾಗಿ ಅವರಿಗೆ ಖಾಲಿಯಾದಂಥ ಕರವಸೂಲಿಗಾರ ಮತ್ತು ಕಂಪ್ಯೂಟರ್ ಆಪ್ರೇಟರು ಹುದ್ದೆಗಳಿಗೆ ಬಡ್ತಿ ನೀಡಬೇಕಂತೇಳಿ ಇದು ಒಂದು ಪ್ರಮುಖ ನಮ್ಮದು ಬೇಡಿಕೆ ಆಗಿದೆ. ಮತ್ತು ಅದು ಅಲ್ಲದೆ ಇನ್ನು ನಮ್ಮ ಹಲವಾರು ನಮ್ಮ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳ ಕೊರತೆಯಿಂದ ಅಲ್ಲಿ ಕೆಲಸ ಒತ್ತಡ ನಮ್ಮ ಸಿಬ್ಬಂದಿಗಳಿಗೆ ಭಾಳ ಆಗ್ತಾಯಿದೆ. ಅಂದರೆ ಈಗ ಸಿಬ್ಬಂದಿಗಳು ರಿಟೈರ್ಮೆಂಟ್ ಆಗ್ಯಾರ, ಈಗ ಇಬ್ಬರು ಇದ್ದಲ್ಲಿ ಪಂಪ್ ಆಪ್ರೇಟ್ರು ಒಬ್ಬರೇ ಆಗ್ಯಾರ. ಆ ಇಬ್ಬರು ನಿರ್ವಹಣೆ ಮಾಡ್ತಕ್ಕಂಥ ನೀರು ನಿರ್ವಹಣೆಯನ್ನು ಒಬ್ಬರಿಗೆ ಮಾಡಬೇಕಾದ್ರೆ ಈಗ ಭಾಳ ಕಷ್ಟ ಆಗ್ತದೆ. ಅದರಲ್ಲಿ ಈಗ ಯಾವ ರೀತಿ ಆಗಿದೆ ಅಂದರೆ ಊರಿಗೆ ಸೋರ್ಸ್ ಕಡಿಮೆ ಕೂಡ ಆಗಿದೆ. ಆದರೂ ಒಂದು ಪಂಪ್ ಹೌಸ್ ಇದ್ದದ್ದನ್ನು ಈಗ ಒಬ್ಬ ಪಂಪ್ ಆಪರೇಟರ್ಗೆ 8-9 ಪಂಪ್ ಹೌಸ್ಗಳಾಗಿದೆ. ಅಲ್ಲಿ ಕೂಡ ನಮ್ಮ ಸರ್ಕಾರದ ಸುತ್ತೋಲೆ ಇದೆ. ಏನಂತಿದೆ ಅಂತಂದರೆ ಓರಲ್ ಟ್ಯಾಂಕ್ ಇದ್ದವರಿಗೆ ಒಬ್ಬರು ನೇಮಕಾತಿ ಮಾಡ್ಕೊಳ್ಬೇಕು ಮತ್ತು ಮಿನಿ ವಾಟರ್ ಸಪ್ಲೈ ಇದ್ದವರಿಗೆ ಒಬ್ಬರು ನೇಮಕಾತಿ ಮಾಡಿಕೊಳ್ಬೇಕಂತೇಳಿ ಈಗಾಗಲೇ ನಮ್ಮ ಸರ್ಕಾರದ ಆದೇಶಗಳು ಕೂಡ ಇದೆ. ಆದ್ರೂ ಯಾವುದೇ ರೀತಿಯಿಂದ ಯಾವ ಅಧಿಕಾರಿಯೂ ಅದನ್ನು ಕ್ರಮ ಕೈಗೊಳ್ತಿಲ್ಲ. ಮತ್ತು ಅದಲ್ಲದೆ ಈಗ ಪಂಚಾಯಿತಿಯಲ್ಲಿ ಪಿಯೂನ್ ಹುದ್ದೆಗಳು ರಿಟೈರ್ಮೆಂಟ್ ಆಗ್ಯಾವ. ಆ ಪಿಯೂನ್ ಹುದ್ದೆ ಅದು ಸರ್ಕಾರದಿಂದನೇ ಪಿಯೂನ್ ಹುದ್ದೆನೇ ತೆಗೆದಿದ್ದಾರೆ.
ಅದನ್ನು ಕೂಡ ನಾವು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿದಾಗ ಅದು ಆ ಹುದ್ದೆಯನ್ನು ತೆಗೆದರೆ ಅದನ್ನು ಮತ್ತೆ ಮರುವಾಗಿ ನೇಮಕಾತಿ ಮಾಡಿಕೊಳ್ಳೋಕೆ ಅವಕಾಶ ಮಾಡಿಕೊಳ್ತೀವಿ ಅಂತ ಹೇಳ್ತಾರೆ. ಆದರೂ ಸರ್ಕಾರ ಮಟ್ಟದಲ್ಲಿ ಕೂಡ ಅದನ್ನು ಕೂಡ ಜಾರಿಯಾಗಿಲ್ಲ. ಇನ್ನೂ ಒಂದು ಪ್ರಮುಖ ನಮ್ಮ ಬೇಡಿಕೆ ಈ ರಾಜ್ಯ ಮಟ್ಟದಲ್ಲಿ ಆಗಬೇಕಾದ ಒಂದು ಬೇಡಿಕೆ ಏನದಂತಂದರೆ ನಮ್ಮ ಕನಿಷ್ಠ ವೇತನ 5 ವರ್ಷಕ್ಕೊಮ್ಮೆ ಇನ್ಕ್ರೀಸ್ ಆಗ್ಬೇಕಂತ ಹೇಳಿಸಿ ಆದೇಶ, ಸರ್ಕಾರದ ಆದೇಶ ಇದೆ, ಕಾನೂನು ಇದೆ. ಆದರೂ ಕೂಡ ನಮ್ಮ ಪಂಚಾಯತಿ ನೌಕರರನ್ನು ಕಡೆಗಾಣಿಸ್ತಾರೋ ಏನು ಮಾಡ್ತಾರೋ ಗೊತ್ತೇ ಇಲ್ಲ ಸರ್ಕಾರ. ಅಲ್ಲಿ 36,000 ರೂಪಾಯಿ ಏನು ಜಾರಿ ಮಾಡ್ಬೇಕಂತೇಳಿ ನಮ್ಮ ಸಂಘದ ಕಡೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಕೂಡ ಸರ್ಕಾರ ಹಂತದಲ್ಲೇ ಇದೆ. ಈಗಾಗಲೇ ನೋಟಿಫಿಕೇಷನ್ ಆಗಿ ಆರ್ಡ್ರ್ ಒಂದೇ ಮಾಡಬೇಕು, ಅದು ಸರ್ಕಾರ ಹಂತದಲ್ಲಿದೆ. ಅದು ಕೂಡ ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಕ್ಲಿಯರ್ ಆಗಬೇಕಂತೇಳಿ ಇದು ಸರ್ಕಾರಕ್ಕೆ ತಲುಪಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಗ್ರಾಮ ಪಂಚಾಯತ್ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ದೊರೆ ಅಂತೇಳಿ ನಮ್ಮ ಎರಡು ಮಾತಾಡಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಧನ್ಯವಾದ.